ಸರ್ ನಮಸ್ತೆ. ನಮಸ್ತೆ ಕನ್ನಡ ಸರ್. ಚಿತ್ರರಂಗಕ್ಕೆ ಒಬ್ಬ ಆಕ್ಷನ್ ಹೀರೋ ಎಂಟ್ರಿ ಆಗ್ತಿದ್ದಾರೆ ಕದೀಮ ಅನ್ನೋ ಒಂದು ಚಿತ್ರದ ಮೂಲಕ ಅಂತ ಹಲವಾರು ಕಡೆ ಸುದ್ದಿಗಳು ಬರ್ತಾ ಇದೆ. ಈಗ ಆ ಒಂದು ನಾಯಕ ನಟರನ್ನೇ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ಬಹಳ ಖುಷಿ ಆಗುತ್ತೆ ಸರ್. ಸರ್, ಈ Thank you, ಸಿನಿಮಾ thank you, sir. ಪ್ರಾರಂಭ ಆಗಿದ್ದು ಹೇಗೆ ಸರ್? ಇದು ಸರ್ ಸಿನಿಮಾ ಪ್ರಾರಂಭ ನಾನೇ ಅನ್ಕೊಂಡಿದ್ದು ಒಂದು ನೀವೇ? ಸಿನಿಮಾ ಮಾಡೋಣ ಅಂತ. ನೀವು ಮೊದಲಿಗೆ ಹೌದು, ನಾನೇ ಫಸ್ಟ್ ಸಿನಿಮಾ ಮಾಡೋಣ ಅಂತ ಅನ್ಬಿಟ್ಟು ಅದು ಹೆಂಗ್ ಪ್ರಾರಂಭ ಆಯ್ತು, ನನ್ಗೆ ಹೆಂಗ್ ಅನ್ಸ್ತು ಅಂತಂದ್ರೆ, ಅದು ಒಂದು ಹಲವಾರು ವರ್ಷದಿಂದನೂ ನಾನು ಈ ಶೂಟಿಂಗ್ಗಳು ನೋಡೋದು, ಸಿನಿಮಾಗಳು ತುಂಬಾ ಸಿನಿಮಾ ಪ್ರೇಮಿ ನಾನು. ಸಿಕ್ಕಾಪಟ್ಟೆ ಸಿನಿಮಾಗಳು ನೋಡ್ತಿದ್ದೆ. ಹೋಗ್ತಾ ಹೋಗ್ತಾ ಶೂಟಿಂಗ್ಗಳಿಗೆ ಹೋಗಿ ನೋಡುವಂಥದ್ದು, ಅಲ್ಲಿ ಯಾರನ್ನೂ ಪರಿಚಯ ಮಾಡ್ಕೊಳ್ಳುವಂಥದ್ದು, ಅಲ್ಲಿ ಸೆಟ್ಗೆ ಹೋಗಿ ಅದು ಜಾಸ್ತಿ ಏನು ಅಂತಂದ್ರೆ ಫೈಟ್ ಎಲ್ಲಿ ನಡೆಯುತ್ತೆ ಅಲ್ಲಿ ಹೋಗುವಂಥದ್ದು ಅಭ್ಯಾಸ ಜಾಸ್ತಿ. ಫೈಟಿಂಗ್ ತುಂಬಾ ಆಸಕ್ತಿ ನಿಮ್ಗೆ? ತುಂಬಾ ಆಸಕ್ತಿ. ಸೊ ನಾನೇಂದ್ರೆ ಬೇಸಿಕ್ಲಿ ಬಂದ್ಬಿಟ್ಟು ನಾನು ಬಾಡಿ ಬಿಲ್ಡರ್. ನಾನು ಟ್ರೈನರ್, ಜಿಮ್ ಟ್ರೈನರ್. ನಾನು ಜಿಮ್ ಇದೆ? ನಂದೇ ಜಿಮ್ ಇದೆ. ಸೊ ಹಂಗಾಗಿ ಜಿಮ್ಮು ರಿಲೇಟೆಡ್ ಟು ಮೂವಿ ಇದೆಲ್ಲ ಒಂದ್ ಸಂಬಂಧ ಇರುತ್ತೆ. ಅದಕ್ಕೆ ಜಿಮ್ ಸಂಬಂಧ ಇದ್ದಿಂದ ಫೈಟಿಂಗ್ ತುಂಬಾ ಆಸಕ್ತಿ ತುಂಬಾ ಆಸಕ್ತಿ. ಅಂದ್ರೆ ಫಿಟ್ನೆಸ್ ಇರ್ತೀವಿ. ಫಿಟ್ನೆಸ್ ಇಂದ ಇವಾಗ ಯಾರೋ ಒಂದ್ ಹೀರೋ ಒಂದ್ 6 ಪ್ಯಾಕ್ ಮಾಡಿದ್ರೆ ಆ ಹೀರೋ ನೋಡಕ್ ಆ ಪಿಕ್ಚರ್ಗೆ ಹೋಗೋದು, ಹೆಂಗ್ ಬಾಡಿ ಮಾಡಿದಾರಪ್ಪ ಅಂತ. ಬಾಡಿ ಮಾಡಿದ್ರ ಅಂದ್ರೆ ಅಲ್ಲೊಂದ್ ಆಕ್ಷನ್ ಇರುತ್ತೆ ಅಂತ ಫಿಕ್ಸ್. ಆ ತರ ಇಂಟ್ರೆಸ್ಟ್ ಬರ್ತಾ 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 ಕೊನೆಗೆ ಒಂದಿನ ಸರಿ ಆಯ್ತು ಒಂದ್ ಸಿನಿಮಾ ಮಾಡೋಣ ಅಂತ ಹಿಂಗೆ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ ಟ್ರೈಲರ್ ಲಾಂಚ್ ಅಲ್ಲಿ. ನನ್ನ ಫ್ರೆಂಡ್ ತಟ್ ಅಂತ ಏನ್ ಮಾಡೋಣ ಮಗ ಅಂತಂದ್ರೆ, ಯಾವಾಗ್ಲೂ ಅನ್ಕೊಂತ ಇರ್ತೀಯಲ್ಲ ಹೀರೋ ಆಗೋ ಅನ್ಬಿಟ್ಟ. ಹೌದು, ಖಂಡಿತ. ಅವನ ಹೆಸರು ಧನುಷ್ ಅಂತ. ನೆನ್ಸ್ಕೊಳ್ಳೋಣ ಮುಂದಕ್ಕೂ. ನೆನ್ಸ್ಕೋಬೇಕು ಸರ್, ಖಂಡಿತ. ಸೊ ಹಂಗಾಗಿ ಹಂಗೆ ಜರ್ನಿ ಆಗ್ತಾ 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 ಒಂದ್ ಸ್ವಲ್ಪ ಈಗ ಒಂದು 2021 ಒಂದು ಮಿಡ್ ಅಲ್ಲಿ ಒಂದು ಮಾರ್ಚ್ ಏಪ್ರಿಲ್ ಮುಖಾಂತರ ಸಿನಿಮಾ ಮಾಡೋಣ ಅಂತ ಅಲ್ಲಿ ಹುಡುಕಾಟ ಸ್ಟಾರ್ಟ್ ಆಗ್ಬೇಕಾದ್ರೆ ನಮ್ಮ ಕೋ ಪ್ರೊಡ್ಯೂಸರ್ ಮೇಡಮ್ ಯಶಸ್ವಿನಿ ಮೇಡಮ್ ಅವರು ನನ್ಗ ಅದ್ರ ಹಿಂದೆ 2-3 ವರ್ಷದಿಂದ ಪರಿಚಯ ಇದ್ರು. ಬಟ್ ನಾನು ಯಾವ್ದೇ ಕಾರಣಕ್ಕೂ ಈ ತರದ ವಿಷಯ ಅಂತ ನಾನು ಯಾವತ್ತೂ ಡಿಸ್ಕಷನ್ ಮಾಡಿರ್ಲಿಲ್ಲ. ಸರಿ, ಏನು ಹಿಂಗೆ ಸಿಕ್ತಾಗ ಒಂದ್ ದಿವಸ ಎಲ್ಲ ಮಾತಾಡ್ಬೇಕಾದ್ರೆ ಏನ್ ಮಾಡ್ತಾ ಇದೀರ ಹಂಗೆ, ಈ ತರ ಜಿಮ್ ಇದೆ, ಸೊ ನಾನು ಈ ತರದ್ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ತಾ ಇದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಆಗಿದ್ದಾರೆ ಹಂಗೆ ಅಂತ ಮಾತಾಡ್ತಾ ಅವರು ಒಂದ್ ಸ್ವಲ್ಪ ದಿನ ಯೋಚನೆ ಮಾಡಿದ್ರು. ದೆನ್ ಸರಿ ಮಾಡೋಣ ಬಿಡಿ ಅಂತ ಒಂದೇ ತಟ್ ಅಂತ ಹಂಗೆ ಈ ಸರಿ ಹೆಂಗ್ ಮಾಡೋಣ, ಬಜೆಟ್ ಎಲ್ಲ ಹಿಂಗಿರುತ್ತೆ, ಒಂದ್ ಸಿನಿಮಾ ಅಂತಂದ್ರೆ ಹಿಂಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ಫ್ರೆಂಡ್ಸ್ ಹತ್ರ ಎಲ್ಲ ಹಿಂಗ್ ಬಜೆಟ್ ಆಗುತ್ತೆ ಕಣೋ, ಹಿಂಗ್ ಆಗುತ್ತೆ, ಇಷ್ಟು ಬೇಕಾಗುತ್ತೆ, ಹಿಂಗಿದ್ರೆ ಒಂದ್ ಸಿನಿಮಾ ಮಾಡ್ಬೋದಂತೆ. ಯಾಕಂದ್ರೆ ನಮಗ್ ಗೊತ್ತಿಲ್ಲ ಸರ್, ನಾವ್ 10 ರೂಪಾಯಿ ಹಾಕ್ಬಿಟ್ಟು ಎಲ್ಲೂ ಏನೋ ಒಂದ್ ತಗೊಳ್ಳೋದಲ್ಲಿ ಸಿನಿಮಾ ಅಂದ್ರೆ ಏನಿರುತ್ತೆ ಐಟಮ್ಗಳು ಅದು ಏನು ಗೊತ್ತಿಲ್ಲ. ಬ್ಲೈಂಡ್ ಆಗಿ ಸಿನಿಮಾ ಮಾಡ್ಬೇಕು, ಇದಕ್ಕೊಂದು ಬಜೆಟ್ ಅಂತೆ ಯಾರೋ ಹೇಳಿದ್ರು, ಇಷ್ಟು ಬೇಕಾಗತ್ತೆ ಅಷ್ಟೇ ನಮಗ್ ಗೊತ್ತಿದ್ದು. ಸೊ ಅದಾದ್ಮೇಲೆ ಮೇಡಮ್ ಓಕೆ, ನಾನು ನಮ್ಮ ಇವ್ರ ಹತ್ರ ಮಾತಾಡ್ತೀನಿ, ಮೇನ್ ಒಬ್ರು ಇದ್ದಾರೆ ಅವ್ರ ಹತ್ರ ಮಾತಾಡ್ತೀನಿ, ಅವ್ರೇನಾದ್ರು ಓಕೆ ಆಯ್ತು ಅಂತಂದ್ರೆ ನಾನು ಅದಕ್ಕೆ ಕೈ ಜೋಡಿಸ್ತೀನಿ. ಸರ್, ಈಗ ನಿಮ್ಗೆ ಪ್ರೊಡ್ಯೂಸರ್ ಸಿಕ್ಕಿದ್ರು, ಅದಕ್ಕಿಂತ ಮುಂಚಿತವಾಗಿ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಎಲ್ಲಾದ್ರೂ ನೀವು ತರಬೇತಿ ಪಡ್ಕೊಂಡಿದ್ರೆ? ಖಂಡಿತ ಇಲ್ಲ ಸರ್, ತರಬೇತಿನೇ ಆಗಿಲ್ವಾ? ಖಂಡಿತ ಇಲ್ಲ ಸರ್. ಎಲ್ಲೇ ಹುಡುಕಿದ್ರು ನಂದೊಂದು ಯಾವ್ದಾರು ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಒಬ್ರು ಯಾರೋ ಇವ್ನು ನನ್ನ ಜೊತೆ ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ಇವನು ಟ್ರೈನಿಂಗ್ ಮಾಡಿದಾನೆ, ಅಥವಾ ಒಂದು ಫೈಟ್ ಕ್ಲಾಸ್ ಅಲ್ಲಿ ನನ್ನ ಹತ್ರ ಒಂದು ಟ್ರೈನಿಂಗ್ ಮಾಡಿದಾನೆ, ಇಲ್ಲ ಒಂದು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಹೋಗ್ಬಿಟ್ಟು ಇವ್ನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದಾನೆ ಅಂತ ನಾನು ಹುಡ್ಕೋಕೆ ಸಾಧ್ಯ ಇಲ್ಲ. ಅಷ್ಟು ಶಾರ್ಟ್ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ. ನನ್ನ ಡ್ಯಾನ್ಸು ನನ್ನ ಫೈಟು ಈ ಸಿನಿಮಾ ಸಂಬಂಧಪಟ್ಟಂಗೆ ಫೈಟ್ ಬಂದ್ಬಿಟ್ಟು ವಿಕ್ರಮ್ ಅವ್ರ ಸರ್ ಮಾಸ್ ಮದ ಸರ್ಗೆನೆ ಅದು ಸಲ್ಬೇಕು. ಆಶ್ಚರ್ಯ ಆಯ್ತಂತೆ ಅವ್ರಿಗೂ ಕೂಡ? ಖಂಡಿತ ಆಶ್ಚರ್ಯ, ಅದು ಅವ್ರು ಹೇಳಿ ದೊಡ್ಡ ಗುಣ. ಬಟ್ ನಾನೇನ್ ಹೇಳೋದಂತಂದ್ರೆ ಓಪನ್ ಆಗಿ ಇವತ್ತೇನು ಏನೋ ಜನ ಒಪ್ಪಿ ಒಳ್ಳೆ ಚೆನ್ನಾಗಿ ಮಾಡಿದೀವಿ, ನೀವು ಮೀಡಿಯಾದವರೆಲ್ಲ ಮಾಡಿದ್ಯಪ್ಪ ಚೆನ್ನಾಗಿ ಅಂತ ನೀವ್ ಹೇಳಿರಿ, ಜನ ಒಪ್ಬಿಟ್ರೆ ಆ ಕ್ರೆಡಿಟ್ಸು ಫೈಟ್ಸ್ ಬಂದ್ಬಿಟ್ಟು ನಮ್ಮ ವಿಕ್ರಮ್ ಅವ್ರ ಸರ್ಗೆ ಮತ್ತೆ ಮಾಸ್ ಮಾದ ಸರ್ಗೆ ಸಲ್ಬೇಕು. ಮತ್ತೆ ಡ್ಯಾನ್ಸ್ ಏನಾದ್ರು ಒಂದ್ ತಕ್ಕಮಟ್ಟಿಗೆ ಏನೋ ಬಂದಿದೆ ಅಂತಂದ್ರೆ ಅದು ರಾಜು ಮಾಸ್ಟರ್ಗೆ. ಸರ್, ಅದು ನಮಗೂ ಕೂಡ ನಂಬಕ್ಕೆ ಅಸಾಧ್ಯ ಆಗ್ತಾ ಇದೆ. ಯಾಕೆಂತಂದ್ರೆ ಆ ಡ್ಯಾನ್ಸ್ ಸ್ಟೆಪ್ಪಿಂಗ್ ಆಗಿರ್ಬೋದು, ಆ ಫೈಟಿಂಗ್ ಇರ್ಬೋದು, ಅದು ಸುಮ್ನೆ ಯಾರು ಮಾಡೋಕ್ಕಾಗಲ್ಲ. ಎಷ್ಟೋ ಕಡೆ ತರಬೇತಿ ತಗೊಂಡಿರೋರು ಕೂಡ ತುಂಬಾ ಸರ್ಕಸ್ ಮಾಡೋದನ್ನ ನೋಡಿದ್ದೀವಿ, ಎಷ್ಟೋ ಶೂಟಿಂಗ್ಗಳಲ್ಲಿ, ಎಷ್ಟೋ ಸಿನಿಮಾಗಳಲ್ಲಿ ಇದೆ. ಆದ್ರೆ ಏನು ಕಲ್ದೇನೆ ಮಾಡೋದಕ್ಕೆ ನಿಮ್ಮ ಒಳಗಡೆ ಇರುವಂತ ಛಲ ಅದು ಏನಂತಂದ್ರೆ ಅಪ್ಪು ಸರ್ ಫ್ಯಾನ್ ಸರ್. ಅಪ್ಪು ಸರ್ ಅವ್ರು ನೀವು ತುಂಬಾ ಫಾಲೋ ಮಾಡ್ತೀರಾ? ತುಂಬಾ ಸರ್, ಅಪ್ಪು ಸರ್ ಫ್ಯಾನ್. ಇದಕ್ಕೆ ಒಂದೇ ಉತ್ತರ ಅಂತಂದ್ರೆ ಅಪ್ಪು ಸರ್ ಫ್ಯಾನ್. ನಾವು ಅವ್ರು ನೋಡೋದು, ಆ ಸ್ಟೆಪ್ಗಳನ್ನ ರೂಮಲ್ಲಿ ಬಾಗ್ಲಾಕೊಂಡು ನಾವೇ ಕಲಿಯೋದು, ಅದಂಗ್ ಬರುತ್ತಾ ಹಿಂಗ್ ಮಾಡೋದು. ಮತ್ತೆ ಮೊಬೈಲ್ ಅಂತ ಬಂತಲ್ಲ ಒಂದು 2011-12 ಮೇಲೆ, ನಾವು ಜಾಕಿ ಅಣ್ಣ ಬಂಡೆಲ್ಲ ನೋಡ್ಬಿಟ್ಟಿದ್ವಲ್ಲ ಸರ್ ಥಿಯೇಟರ್ಗಳಲ್ಲಿ. ಆ ಟೈಮಲ್ಲಿ ನಾವೆಲ್ಲ ಕಾಲೇಜು, ಹಂಗೆ ಕಲಿಯೋದು. ಒಂದ್ ಸ್ವಲ್ಪ ಯಾರು ಬಂದ್ಬಿಟ್ಟು ಯಾವ್ದಾದ್ರು ಫಂಕ್ಷನ್ ಅಲ್ಲಿ ನೋಡೋ ಮಗ ಹಿಂಗ ಅಂತ ಅಂದ್ರೆ ಪಕ್ಕ ಬಂತು ಕಣೋ ಸೇಮ್ ಅಪ್ಪು ಸರ್ ತರನೇ ಅಂತ ಅಂದಾಗ
ಓ ನಾನು ಮಾಡ್ತೀನಿ ಡ್ಯಾನ್ಸ್ ಅಂತ ಅವಾಗ ಗೊತ್ತಿತ್ತು. ಬೇರೆಯವ್ರು ನೋಡಿ ಹಿಂಗ್ ಅಂದಿದ್ದಾರೆ, ದ್ರೋಣಾಚಾರ್ಯನ ಅನುಭವಿಸ್ಕೊಂಡಿದ್ದೀರಾ ಅಪ್ಪು ಅವ್ರ ಸರ್ನ, ಅವ್ರೇನಾರು ಇದ್ದಿದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಿದ್ರು ನಿಜವಾಗ್ಲೂ. ನಮ್ಮ ಅದೃಷ್ಟ ಅಲ್ವಾ ಸರ್ ಅವಾಗ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಸರ್. ಸರ್ ಈಗ ಈ ಸಿನಿಮಾ ಬಂದು ತುಂಬಾ ಯೂನಿಕ್ ನೇಮ್ ಇದೆ, ಕದೀಮ ಅಂತ ಹೇಳಿ. ಹೌದು ಸರ್. ತುಂಬಾ ಓಲ್ಡ್ ಅಲ್ಲ, ತುಂಬಾ ಈ ಜನರೇಷನ್ ಗೆ ಸಿಗದೇ ಇರುವಂತ ನೇಮ್ ಇದು. ಇದು ಹೇಗೆ ಸಿಕ್ತು ಸರ್ ನಿಮ್ಗೆ ಟೈಟಲ್ ಇದು? ಅಂದ್ರೆ ಫಸ್ಟ್ ಒಂದ್ ಲೈನ್ ರೆಡಿ ಆಗೋಯ್ತು, ಸ್ಟೋರಿ ಒಂದ್ ಲೈನ್ ರೆಡಿ ಆಗ್ಬಿಡ್ತು. ಅದಾದ್ಮೇಲೆ ನಾವು ಅಂದ್ರೆ ಕತೆ ಮಾಡ್ತಾ ಮಾಡ್ತಾ ಸ್ಕ್ರೀನ್ ಪ್ಲೇ ಹೋಗ್ತಾ 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 ಟೈಟಲ್ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸೊ ಒಂದ್ 2-3 ಟೈಟಲ್ ಚೇಂಜ್ ಆಯ್ತು ಸರ್. ಯಾಕಂತಂದ್ರೆ ಒಂದ್ ಟೈಟಲ್ ಬಂದ್ಬಿಟ್ಟು ಆ ಒಂದು 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 ಅಂದ್ರೆ ಅದಕ್ಕೇನಂದ್ರೆ ಒಂದು ಹಳೆ ಟೈಟಲ್ನೇ ಎತ್ತಿಟ್ಕೊಂಡ್ವಿ. ಸೊ ಅವಾಗ ಏನಾಯ್ತು ಅಂದ್ರೆ ಆ ಟೈಟಲ್ನ ಇಡಂಗಿಲ್ಲ, ಹಳೆ ಟೈಟಲ್ನ ಇಡಂಗಿಲ್ಲ, ಪರ್ಮಿಷನ್ ಸಿಗಲ್ಲ ಇವಾಗ ನಿಮ್ಗೆ ಅಂತ ಯಾರೋ ಹೇಳಿದ್ರು. ಬಟ್ ಅದ್ ಯಾವ ಟೈಟಲ್ ಅಂತ ಏನ್ ಬೇಡ, ಹಳೆ ಟೈಟಲ್ಗಳದು. ಸೊ ಅದಾದ್ಮೇಲೆ ಏನಾಯ್ತು, ಒಬ್ರು ಅಂದ್ರೆ ಟೀಮಲ್ಲಿ ಅನ್ಕೊಂಡಿದ್ದೇನೆ ಅಂತಂದ್ರೆ ಐನಾತಿ ಅಂತ ಇಟ್ಬಿಡೋಣ. ಎರಡನೇದಿದು ಐನಾತಿ ಅಂತ ಇಟ್ಬಿಡೋಣ. ಯಾಕಂದ್ರೆ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಅವ್ನ್ ಅಂದ್ರೆ ಇವ್ನ್ ಕಳ್ಳ ಬಂದ್ಬಿಟ್ಟು ಕಿಲಾಡಿ ಕಳ್ಳ. ಓ, ಸಿನಿಮಾದಲ್ಲಿ ಹೀರೋ ಕಳ್ಳ. ಓಕೆ, ಒಪ್ಕೊಂಡ್ಬಿಡೋಣ ಅದನ್ನ, ಕತೆ ಅದು ಈಕ್ವಲ್ ಆಗುತ್ತೆ ಅಂತ ಅನ್ಕೊಂಡಿ. ಹೌದು, ಐನಾತಿ ಕಳ್ಳ ಅಂದ್ರೆ ಐನಾತಿ ಕಳ್ಳನ್ ತರ ಇವನು ಏನ್ ಹಿಂಗ್ ಹೋದ್ರೆ ಹಿಂಗ್ ಮಾಡ್ಕೊಂಡ್ ಬರ್ತಾನೆ ಕೆಲ್ಸ ಅಂತ ಐನಾತಿ ಕಳ್ಳ, ಐನಾತಿ ಅಂತ ಇಟ್ಬಿಡೋಣ. ಅದ್ ಬೇಕಾದ್ರೆ ಕ್ಯಾಪ್ಷನ್ ಬೇರೆ ಏನಾರು ಇಟ್ಕೊಳ್ಳೋಣ ಅಂತ. ಐನಾತಿ ಅನ್ನೋದು ಸ್ವಲ್ಪ ಸರಿ ಇಲ್ಲ, ಅಲ್ಲೆಲ್ಲ ಮೀನಿಂಗ್ ಸರಿ ಇರಲ್ಲ, ತಪ್ಪಾಗ್ಬಿಡುತ್ತೆ, ಜನ ಅಂದ್ರೆ ಏನೋ ಒಂದು ಸಮಸ್ಯೆಗಳು ಆಗ್ಬಿಡುತ್ತೆ ಅಂತ ಒಬ್ರು ಹಿರಿಯರು ಹೇಳಿದ್ರು ಸಿನಿಮಾ ನಮ್ಮ ಪ್ರೊಡಕ್ಷನ್ ಅಲ್ಲಿ ಇದ್ದವ್ರು. ಸೊ ಅದು ಕ್ಯಾನ್ಸಲ್ ಆಯ್ತು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಗೆ ಅವತ್ತು ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅಂತ ಅದ್ಭುತ, ನೀವೇ ನೋಡಿದ್ರಿ, ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್ ಅವರು. ಸಾಂಗ್ಸ್ ಇಂದ ಹಿಡಿದು ಅವ್ರ ಬಗ್ಗೆ ಮತ್ತೆ ಬರೋಣ. ಆಮೇಲೆ ಅವತ್ತವ್ರು ಒಂದು ಏನಂತಂದ್ರೆ ಒಂದ್ ಸಾಂಗ್ ಪೋರ್ಷನ್ ಮುಗಿಸ್ಕೊಂಡ್ ಬಂದು ನಮಗೆ ಕೇಳ್ಸಕ್ಕೆ ಅಂತ ಬಂದಿದ್ರು. ಈ ತರ ಟೈಟಲ್ ಹುಡುಕ್ತಾ ಇದೀವಿ ಹಂಗೆ ಅಂತ ಎಲ್ಲ ನೋಡ್ರು, ಕತೆ ಎಲ್ಲ ಹಿಂಗೆ ಕೇಳ್ತಾ, ಅವ್ರಿಗೆಲ್ಲ ಕತೆ ಗೊತ್ತಿತ್ತಲ್ವಾ. ಸರಿ ಆಯ್ತು ಕದೀಮ ಅಂದ್ರು ಅಷ್ಟೇ. ಕದೀಮ ಬರ್ಕೊಳ್ರಿ, ಕದೀಮ ಫಿಕ್ಸ್ ಅಷ್ಟೇ ಸರ್ ಟೈಟಲ್ ಆಗಿದ್ದು. ಅದಕ್ಕೇನು ಅಂತ ಹುಡ್ಕಾಟ ಯಾರ ಹತ್ರನೂ ಇಸ್ಕೊಂಡಿದ್ದು ಸುಮಾರು ಜನ ಕೇಳಿದಿಲ್ಲ. ಇದು ಟೈಟಲ್ ಹೋಗ್ಬಿಟ್ಟು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟಿದ್ದಂತ ಟೈಟಲ್ ಇದು. ಅದು ಅವ್ರಿಗೆ ಸಲ್ಬೇಕು ಕ್ರೆಡಿಟ್. ಖಂಡಿತ. ನಿಜವಾಗ್ಲೂ ಸರ್, ಸಿನಿಮಾಗೆ ಒಂದು ಕ್ಯೂರಿಯಾಸಿಟಿ ಅಂತಂದ್ರೆ ಕದೀಮ ಅಂತ ಅನ್ನೋದೇ ಒಂದು ತುಂಬಾ ಟ್ರೆಂಡಿಂಗ್ ಆಗಿದೆ. ಈ ಸಿನಿಮಾ ಬಹುಪಾಲು KR ಮಾರ್ಕೆಟ್ ಅಲ್ಲಿ ನಡೆದಿರೋದು ಅಂತ ಕೇಳ್ಪಟ್ಟಿದ್ವಿ. ಹೌದು. ಅಲ್ಲಿ ಎಷ್ಟು ದಿವಸ ನಡೆದಿದೆ ಸರ್ ಶೂಟಿಂಗ್? ಒಂದು 11-12 ದಿನ ಮಾಡಿದ್ದೀವಿ ಸರ್. ಬಹುಪಾಲು ಅಲ್ಲೇ ಇದೆ. ತುಂಬಾ ಅಂದ್ರೆ 60% ಅಲ್ಲೇ ಇದೆ. ಅಲ್ಲಿ ಬಿಟ್ಟು ಬೇರೆ ಎಲ್ಲೆಲ್ಲಿ? ಅದು ಬಿಟ್ಟು ಅದೇ ಆಲ್ಮೋಸ್ಟ್ ಬೆಂಗಳೂರು ಸುತ್ತಮುತ್ತಾನೆ. ಒಂದು 12-13 ದಿನ, ಟೋಟಲ್ ಒಂದು 60 ದಿನದವರೆಗೂ ಶೂಟಿಂಗ್ ಮಾಡಿದೀವಿ. ಅದು ಮೇಜರ್ ಪೋರ್ಷನ್ಸ್ ಏನೇನಿದೆ ಎಲ್ಲ ಮಾರ್ಕೆಟ್ ಮೇಲೆ. ಇದು ಒನ್ ಲೈನ್ ಸ್ಟೋರಿ ಏನಾದ್ರು ಹೇಳ್ಬೋದು ಸರ್ ಈ ಸಿನಿಮಾದು? ಸರ್ ಕಳ್ಳ ಈ KR ಮಾರ್ಕೆಟ್ಗೂ ಒಂದಿರೋ ಲಿಂಕ್ ಇದೆ. ಖಂಡಿತ ಇದೆ. ಅದಕ್ಕೋಸ್ಕರ ಈ KR ಮಾರ್ಕೆಟ್ ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ KR ಮಾರ್ಕೆಟ್ ಅಂದ್ರೆ ಏನಂತಂದ್ರೆ KR ಮಾರ್ಕೆಟ್ ಇಲ್ಲಿರೋ ಒಬ್ಬ ಕಳ್ಳನ್ ಜೀವನ ಅಂತ ಒಂದ್ ಲೈನ್ ಸ್ಟೋರಿ ಹಾಕೊಂಡ್ಬಿಡ್ಬೋದು ನೀವು. KR ಮಾರ್ಕೆಟ್ ಕಳ್ಳನ್ ಜೀವನ ಅಂತಂದ್ರೆ KR ಮಾರ್ಕೆಟ್ ಅಲ್ಲಿ ತುಂಬಾ ಜನ ಸ್ಟ್ರಗಲ್ ಪಡುವಂತರು ಎಲ್ಲಾ ರೀತಿಯ ಜನ ಇದ್ದಾರೆ. ಎಲ್ಲಾ ರೀತಿ ಜನನು ಇದ್ದಾರೆ. ಅಂದ್ರೆ ಮೀನ್ಸ್ ಒಳ್ಳೆ ಮುಗ್ಧತೆ ಇರುವಂತ ಎಲ್ಲಾ ಜನರು ಅಲ್ಲಿದ್ದಾರೆ. ಕಷ್ಟಪಟ್ಟು ದುಡ್ದು ನ್ಯಾಯವಾಗಿ ಭಾರ ಹೊತ್ತಿ ಅವ್ರು ಹೊತ್ತೋ ಭಾರದಿಂದ ಸಂಸಾರದ ಭಾರ ಹೊರ್ತಾ ಇದಾರೆ ಅವರು. ಅಂತ ಜನಗಳಿದ್ದಾರೆ. ಅಂತ ಮಧ್ಯದಲ್ಲಿ ನನ್ನಂತವನೊಬ್ಬ ಕಳ್ಳ ಇರ್ತಾನೆ. ಓ, ಅಂತವ್ರ ಮಧ್ಯೆ ಒಬ್ಬ ಕಳ್ಳ ಇದ್ದೇ ಇರ್ತಾನೆ. ಅದು ಮಾರ್ಕೆಟೇ ಅಂತಲ್ಲ, ಅದು ಎಂತ ಮಾರ್ಕೆಟ್ ಆಗಿರ್ಲಿ, ಸಿಟಿ ಮಾರ್ಕೆಟ್ ಆಗಿರ್ಲಿ, ಎಲ್ಲ ಮೈಸೂರಲ್ಲಿ ಇರೋ ಒಂದ್ ಮಾರ್ಕೆಟ್ ಆಗಿರ್ಲಿ, ತುಮಕೂರಲ್ಲಿ ಒಂದ್ ಮಾರ್ಕೆಟ್ ಆಗಿರ್ಲಿ, ಅಂತ ಒಳ್ಳೆ ಕಷ್ಟ ಜೀವಿಗಳಲ್ಲಿ ಒಬ್ಬ ಚುರುಕಾಗಿರೋ ಕಳ್ಳ ಇರ್ತಾನೆ. ಖಂಡಿತ, ನೀವು ಎಷ್ಟೊಂದು ಚೆನ್ನಾಗಿ ಹೇಳೋದ್ರಿಂದ ಸಿನಿಮಾ ಕ್ಯೂರಿಯಾಸಿಟಿ ಬರ್ತಿದೆ. ಚುರುಕಾಗಿರೋ ಒಬ್ಬ ಕಳ್ಳ ಇರ್ತಾನೆ. ಆ ಕಳ್ಳ ಯಾರ್ಗೆ ಎಷ್ಟು ತೊಂದರೆ ಕೊಡ್ತಾ ಇರ್ತಾನೆ, ಅಥವಾ ಅವನ್ಗೆ ಆಗ್ತಾ ಇರೋಂತ ತೊಂದರೆಗಳಿಗೂ ಅವ್ನ್ ಕಳ್ಳ ಆಗಿರ್ತಾನ. ಆ ಕಳ್ಳನಿಂದ ಯಾರಿಗೆ ಒಂದು ಒಳ್ಳೇದಾಗತ್ತೆ, ಇಲ್ಲ ಕೆಟ್ಟದಾಗತ್ತೆ, ಇಲ್ಲ ಕೆಟ್ಟದಾಗ್ತಿರೋರ್ಗೆ ಏನ್ ಒಳ್ಳೇದಾಗ್ಬೋದು, ಏನ್ ಮಾಡ್ಬೋದು ಅನ್ನೋದೇ ಸ್ಟೋರಿ. ಅಲ್ಲೂ ಕೂಡ ಒಳ್ಳೆತನ ಕೆಟ್ಟತನ ಎರಡು ಇದೆ. ಖಂಡಿತ ಇರುತ್ತೆ ಸರ್. ಸರ್, ಈಗ ನೀವು KR ಮಾರ್ಕೆಟ್ ಅಲ್ಲಿ ಸಮಯ ಸಂದರ್ಭ, ಅವನ ಜೀವನದಲ್ಲಿ ನಡೀತಾ ಇರುವಂತ ಟೈಮ್ ಪೀರಿಯಡ್ ಏನಾಗ್ತಾ ಇರುತ್ತೆ. ಓಕೆ, KR ಮಾರ್ಕೆಟ್ ಅಲ್ಲಿ ಚಿತ್ರೀಕರಣ ಬಹುಪಾಲು ಆಗಿದೆ ಅಂತ ಹೇಳಿದ್ರಿ. KR ಮಾರ್ಕೆಟ್ ಅಂತಂದ್ರೆ ನಮ್ಗೆ ಇಮೇಜ್ ಮಾಡ್ಕೊಳ್ಳೋಕು ತುಂಬಾ ಕಷ್ಟ. ಅಲ್ಲಿ ಎಲ್ಲಾ ವರ್ಗದ ಎಲ್ಲಾ ಭಾಷೆಯ ಜನ ಇದ್ದಾರೆ. ಅಲ್ಲಿ ಎಲ್ಲಾ ತರ ನೀವ್ ಹೇಳ್ದಂಗೆ ಕಳ್ಳ ಸುಳ್ಳ ಮಳ್ಳ ಎಲ್ಲರೂ ಇರ್ತಾರೆ. ಅಂತ ಜಾಗದಲ್ಲಿ ಚಿತ್ರೀಕರಣ ಮಾಡೋದು ಅಂದ್ರೆ ಇಮೇಜ್ ಮಾಡ್ಕೊಳಕ್ ಆಗಲ್ಲ. ಅದ್ರ ನೀವು ಹೊಸ ತಂಡ. ಹೌದು. ನಿಮ್ಗೆ ಅಲ್ಲಿ ಹೇಗೆ ಚಿತ್ರೀಕರಣ? ಸರ್, ಏನಂತಂದ್ರೆ ಇದೊಂದು ಸ್ಟೋರಿ. ಅಂದ್ರೆ ನಾವೇನಕ್ಕೆ ಅಲ್ಲಿ ಹೋಗಿದ್ವಿ ಅಂತ, ನಾವು ಈ ತರ ಒಂದು ಕತೆ ಮಾಡ್ಕೊಂಡು ಬಂದಾಗ ನಾವು KR ಮಾರ್ಕೆಟ್ ಅಲ್ಲಿ ಮಾಡೋಣ ಅಂತ ಒಂದು ಐಡಿಯಾ ಇರ್ಲಿಲ್ಲ.
ಇರ್ಲಿಲ್ಲ. ನಾವೆಲ್ಲೋ ಒಂದು ಮಾರ್ಕೆಟ್ ಇರುತ್ತೆ ಈ ಕತೆ ಸಂಬಂಧಕ್ಕೆ, ಎಲ್ಲೋ ಒಂದು ಸಣ್ಣ ಮಾರ್ಕೆಟ್ ಅಲ್ಲಿ ಇವಾಗ ನೀವು ಇವಾಗ ಮಾಗಡಿ ರೋಡ್ಗೆ ಹೋಗ್ತಾ ಮಾಮೂಲಿ ತಾವರೆಕೆರೆ ದಾಟಿದ್ರೆ ಅಲ್ಲೊಂದು ಸಣ್ಣ ಸಣ್ಣ ಮಾರ್ಕೆಟ್ ಇರುತ್ತೆ. ಹೌದು, ಚಿಕ್ಕ ಚಿಕ್ಕ ಶೂಟಿಂಗ್ ಮುಗಿಸ್ಕೊಂಡ್ಬಿಡೋಣ. ಆಮೇಲೆ ನಮ್ದು ಆ ಟೈಮಲ್ಲಿ ಅಷ್ಟು ಬಜೆಟ್ ಪ್ಲಾನ್ ಇರ್ಲಿಲ್ಲ. ಸ್ಟಾರ್ಟಿಂಗ್ ಪೀರಿಯಡ್. ನಮ್ಗೊಂದು ಸಣ್ಣ ಲಿಮಿಟೆಡ್ ಒಂದು ಬಜೆಟ್ ಇಟ್ಕೊಂಡು ನಾವು ಶೂಟ್ ಮಾಡ್ಕೊಳ್ಳೋಣ ಅಂತ ಒಂದು ಸ್ಥಿತಿ ಇತ್ತು. ಸೊ ಏನಾಯ್ತಂದ್ರೆ ಕತೆ ಕೇಳ್ತಾ ಹೋಯ್ತು. ಆ ಕತೆ ಸ್ಕ್ರೀನ್ ಪ್ಲೇ ನೋಡಿದ್ರೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನಮಗೆ ಅಂದ್ರೆ ಬೃಹತ್ವಾದ ಮಾರ್ಕೆಟೇ ಬೇಕು ಅಂತ ಅನ್ಸ್ತು. ಆಮೇಲೆ ನಮ್ ಟೆಕ್ನಿಷಿಯನ್ಸ್ ಯಾರು ಕಾಂಪ್ರೋ ಆಗ್ತಾ ಇಲ್ಲ. ನೋಡಿ ನಿಮ್ ಹತ್ರ ಕಮ್ಮಿ ಬಜೆಟ್ ಇದೆಯಾ, ಕತೆ ಚೇಂಜ್ ಮಾಡ್ಬಿಡೋಣ, ಆದ್ರೆ ಈ ಕತೆಗೆ ನೀವು ಕಾಂಪ್ರೋ ಆಗ್ಬೇಡಿ. ಈ ಕತೆ ನೀವ್ ಹಿಂಗ್ ತೋರಿಸ್ಬೇಕು ಅಂತಂದ್ರೆ ಇದು ಒಂದ್ ದೊಡ್ಡ ಸೆಟ್ ಆಗ್ತೀರಾ, ತೀರಾ ಮಟ್ಟ ದೊಡ್ಡ ದುಡ್ಡಾಗೋಗುತ್ತೆ. ಕತೆನೇ ಕರ್ಕೊಂಡು ಹೋಗಿದೆ. ಹೌದು ಸರ್, ಇದು ಖಂಡಿತ. ಅಂದ್ರೆ ಕತೆಯ ಬೇಡಿಕೆ ಮೇಲೆ ಜಾಗ ನಾವು ಸೆಲೆಕ್ಟ್ ಮಾಡಿದ್ದು. ಆ ಕತೆ ಅಂದ್ರೆ ನಾವು ಆ ಕತೆ ನೋಡ್ತಾ ಏನಂತಂದ್ರೆ ಹೌದು ಮಾರ್ಕೆಟ್ ಅಲ್ಲಿ ಹಿಂಗಿದ್ರೇನೆ ಇದು ಸ್ಕ್ರೀನ್ ಮೇಲೆ ಕಾಣುತ್ತೆ, ಚೆನ್ನಾಗಿ ಕತೆ ಕಾಣುತ್ತೆ ಅಂತ ಅಂದಾಗ ಸೊ ಅಲ್ಲಿಂದ ಮಾರ್ಕೆಟ್ ಬಂದ್ವಿ.